ಸಿಐಡಿ ಇಕ್ಕಳದಲ್ಲಿ ಶಿವಾನಂದ ನೀಲಣ್ಣವರ್ ವಂಚಕ ನೀಲಣ್ಣವರ್ಗೆ 10 ದಿನ ಸಿಐಡಿ ಕಸ್ಟಡಿ. 10 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಕೋರ್ಟ್ ನೀಡಿದೆ. ಬೆಳಗಾವಿ 2ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಈ ಆದೇಶವನ್ನು ಹೊರಡಿಸಿದೆ. ನ್ಯಾಯಾಧೀಶರಾದ ಗಂಗಾಧರ್ ಕೆಎನ್ ಮಹತ್ವದ ಆದೇಶ ಹೊರಡಿಸಿದ್ದಾರೆ. ಸಿಐಡಿ ಇಕ್ಕಳದಲ್ಲಿರುವ ಶಿವಾನಂದ ನೀಲಣ್ಣವರ್ಗೆ ಸಂಕಷ್ಟ ಎದುರಾಗ್ತಾ ಇದೆ. ವಂಚಕ ನೀಲಣ್ಣವರ್ಗೆ 10 ದಿನ ಸಿಐಡಿ ಕಸ್ಟಡಿಗೆ ನೀಡಲಾಗಿದ್ದು, ಮಹತ್ವದ ಆದೇಶವನ್ನು ನ್ಯಾಯಾಧೀಶರಾದ ಗಂಗಾಧರ್ ಕೆಎನ್ ಹೊರಡಿಸಿದ್ದಾರೆ. ಬೆಳಗಾವಿ 2ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಈ ಆದೇಶವನ್ನು ಹೊರಡಿಸಿದ್ದು, ಸಿಐಡಿ ಕಸ್ಟಡಿ ಪಡೆಯೋ ಸಂಬಂಧ ಅಧಿಕಾರಿಗಳು ಮಾಹಿತಿಯನ್ನು ಕೂಡ ಕಲೆ ಹಾಕಲಿಕ್ಕೆ ಮುಂದಾಗ್ತಾರೆ. ಈ ಪ್ರಕರಣದಲ್ಲಿ 35,000 ಮಂದಿ ಹೂಡಿಕೆದಾರರಿದ್ದಾರೆ. ರಾಜ್ಯ ಹೊರ ರಾಜ್ಯಗಳಿಗೆ ತೆರಳಿ ವಿಚಾರಣೆ ಕೂಡ ಮಾಡಬೇಕಿದೆ. ಪೊಲೀಸರು ಕೋರ್ಟ್ಗೆ ಮಾಹಿತಿಯನ್ನ ಸಿಐಡಿ ಅಧಿಕಾರಿಗಳಿಗಾಗಲೇ ನೀಡಿದ್ದಾರೆ. ಸಿಐಡಿ ಮನವಿ ಮೇರೆಗೆ 10 ದಿನ ಕಸ್ಟಡಿಗೆ ಕೋರ್ಟ್ ಕೊಟ್ಟಿದೆ. ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಸಂಸ್ಥೆಯ 4,500 ಕೋಟಿ ಬಹುಕೋಟಿ ವಂಚನೆ ಪ್ರಕರಣ ಇದು. ಈ ಪ್ರಕರಣದ ತನಿಖೆಯನ್ನ ಸಿಐಡಿ ವಹಿಸಿಕೊಂಡಿದೆ. ಹಾಗಾಗಿ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಈ ಪ್ರಕರಣದ ಸಂಪೂರ್ಣ ತನಿಖೆ ಈಗಾಗಲೇ ಪ್ರಗತಿಯಲ್ಲಿ ಇರುವಂಥದ್ದು. ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ತಗಲಾಕೊಂಡಿರುವಂಥ ವಂಚಕ ನೀಲಣ್ಣವರ್ಗೆ 10 ದಿನ ಸಿಐಡಿ ಕಸ್ಟಡಿಗೆ ನೀಡಿ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ನ್ಯಾಯಾಧೀಶರಾದ ಗಂಗಾಧರ್ ಕೆಎನ್ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಬೆಳಗಾವಿ 2ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ಆದೇಶ ಹೊರಬಿದ್ದಿದೆ. ಸುಮಾರು 1,000 ಕೋಟಿ ಹಣ ಹೂಡಿಕೆಯಾಗಿದೆ. ರಾಜ್ಯ ಹೊರ ರಾಜ್ಯಗಳಿಗೆ ಈ ಸಂಬಂಧ ತೆರಳಿ ವಿಚಾರಣೆ ಮಾಡಬೇಕಿದೆ. ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ 4,500 ಕೋಟಿ ಬಹುಕೋಟಿ ವಂಚನೆ ನಡೆದಿದೆ ಅನ್ನುವಂಥ ಒಂದು ಆರೋಪ ಇರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ರಾಜ್ಯ ಹೊರ ರಾಜ್ಯಗಳಿಗೆ ತೆರಳಿ ವಿಚಾರಣೆ ಕೂಡ ಮಾಡಬೇಕಿದೆ. ಯಾರೆಲ್ಲ ಹೂಡಿಕೆ ಮಾಡಿದ್ರು, ಅದರಲ್ಲೂ ಕೂಡ ನಿವೃತ್ತ ಸೇನಾಧಿಕಾರಿಗಳೇನಿರ್ತಾರೆ, ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದಂಥವ್ರನ್ನೂ ಹೆಚ್ಚಾಗಿ ಟಾರ್ಗೆಟ್ ಮಾಡಿಕೊಂಡು ಹಣ ಹೂಡಿಕೆ ಮಾಡಿ ಅವರನ್ನು ವಂಚಿಸಿದ್ದ ಈ ನೀಲಣ್ಣವರ್ ಅನ್ನುವಂಥ ಒಂದು ಆರೋಪ ಇದೆ. ಇನ್ನು ಕೋರ್ಟ್ನಲ್ಲಿ ಶಿವಾನಂದ ನೀಲಣ್ಣವರ್ ಹೆಲ್ತ್ ಪುರಾಣ ಬಯಲಾಯಿತು. ನ್ಯಾಯಾಧೀಶರ ಮುಂದೆ ಬಿಪಿ ರಾಗವನ್ನ ಹಾಡಿದ ಆರೋಪ. ನನಗೆ ಬಿಪಿ ಇದೆ ಅಂತ ಹೇಳ್ಕೊಂಡ ನೀಲಣ್ಣವರ್ ಡಾಕ್ಟರ್ಸ್ ಇದ್ದಾರೆ, ಮಾತ್ರೆ ಕೊಡ್ತಾರೆ ಅಂತ ನ್ಯಾಯಾಧೀಶರು ಹೇಳ್ತಾರೆ. 35,000 ಜನರಿಗೆ ಹಣ ಬೇಕಿಲ್ಲ, ನಾನು ಬೇಕಾಗಿದ್ದೇನೆ. ಕೋರ್ಟ್ನಲ್ಲಿ ಆರೋಪಿ ನೀಲಣ್ಣವರ್ ವಿಚಿತ್ರವಾಗಿ ವಾದ ಮಾಡ್ತಾರೆ. ಈ ವೇಳೆ ಖಡಕ್ಕಾಗಿ ಮಾತನಾಡಿದ ನ್ಯಾಯಾಧೀಶರು, ನೋಡಿ, ನೀವು ಜನಕ್ಕೆ ಬೇಕೋ ಬೇಡವೋ ಗೊತ್ತಿಲ್ಲ, ಆದ್ರೆ ಅಮಾಯಕರಿಗೆ ಅನ್ಯಾಯ ಆಗಬಾರದು. ಸರ್ಕಾರ ರಾಜ್ಯದ ಜನರ ತಂದೆ ತಾಯಿ ಇದ್ದಂತೆ. ಇನ್ನು ದುಡ್ಡು ತಗೊಂಡು ಓಡು ಹೋದವರು ಉದಾಹರಣೆ ನೆನಪಿಸಿದ ಜಡ್ಜ್ ಕೋರ್ಟ್ ಹಾಲ್ನಲ್ಲಿ ನ್ಯಾಯಾಧೀಶರಿಂದ ಶ್ಲೋಕದ ಉಲ್ಲೇಖ ಕೂಡ ಆಗತ್ತೆ. ಈ ವೇಳೆ ಹೇಳ್ತಾರವರು ನ್ಯಾಯಾಧೀಶರು, ಧರ್ಮೋ ರಕ್ಷತೆ ರಕ್ಷಿತಃ ಅಂತ. ಅಂದ್ರೆ ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಆ ಧರ್ಮ ನಮ್ಮನ್ನು ರಕ್ಷಿಸುತ್ತೆ ಅನ್ನೋದು ನ್ಯಾಯಾಧೀಶರ ಮಾತಾಗಿದೆ. ಹಾಗಾಗಿ ಹಣ ಕೊಡಲು ರೆಡಿ ಅಂತ ಹೇಳಿದ ಆರೋಪಿ ಪರ ವಕೀಲರು ಈ ಸಂದರ್ಭದಲ್ಲಿ ತಮ್ಮ ವಾದವನ್ನು ಮಂಡನೆ ಮಾಡ್ತಾರೆ. ಈ ವಿಷಯ ಈಗ ಬೇಡ ಅಂತ ನ್ಯಾಯಾಧೀಶರು ಹೇಳ್ತಾರೆ. ಭದ್ರತೆ ಸೇರಿ ಆರೋಗ್ಯದ ಬಗ್ಗೆ ನಿಗಾ ಇಡಲು ಸೂಚನೆ ಕೂಡ ಕೊಡ್ತಾರೆ. ಸಿಐಡಿ ಅಧಿಕಾರಿಗಳಿಗೆ ಈ ಸಂಬಂಧ ಸೂಚನೆಯನ್ನು ಕೋರ್ಟ್ ಕೊಟ್ಟಿದ್ದು, ಕೋರ್ಟ್ನಿಂದ ಹೊರಬರ್ತಿದ್ದ ಹಾಗೆ ಆರೋಪಿ ಕಣ್ಣೀರಿಡ್ತಾನೆ. ಅಂದ್ರೆ ಆರೋಪಿಯ ಸಹೋದರನನ್ನ ಕಂಡು ಶಿವಾನಂದ ನೀಲಣ್ಣವರ್ ಕಣ್ಣೀರಿಟ್ಟಂತಹ ಒಂದು ಪ್ರಸಂಗ ಕೂಡ ನಡೆಯುತ್ತದೆ. ಕೋರ್ಟ್ನಲ್ಲಿ ಶಿವಾನಂದ ನೀಲಣ್ಣವರ್ ಹೆಲ್ತ್ ಪುರಾಣ ಚರ್ಚೆಗೆ ಬರುತ್ತೆ, ಮುನ್ನೆಲೆಗೆ ಬರುತ್ತೆ. ನ್ಯಾಯಾಧೀಶರ ಮುಂದೆ ಬಿಪಿ ರಾಗ ಹಾಡಲಿಕ್ಕೆ ಶುರು ಮಾಡ್ತಾನೆ ಶಿವಾನಂದ ನೀಲಣ್ಣವರ್. ನನಗೆ ಬಿಪಿ ಇದೆ ಅಂತ ಹೇಳ್ಕೊಳ್ತಾನೆ. ಆಗ ನ್ಯಾಯಾಧೀಶರು ಅಷ್ಟೇ ಖಡಕ್ಕಾಗಿ ಹೇಳ್ತಾರೆ, ಡಾಕ್ಟರ್ಸ್ ಇದ್ದಾರೆ, ಮೆಡಿಕಲ್ ಚೆಕಪ್ ಅಂತ ಅದಕ್ಕೆ ಮಾಡೋದು, ಮಾತ್ರೆ ಕೊಡ್ತಾರೆ, ಏನು ವರಿ ಮಾಡ್ಕೋಬೇಡಿ ಅಂತ ನ್ಯಾಯಾಧೀಶರು ಹೇಳ್ತಾರೆ. 35,000 ಜನರಿಗೆ ಹಣ ಬೇಕಿಲ್ಲ, ನಾನು ಬೇಕಾಗಿದ್ದೇನೆ ಅಂತ ವಿಚಿತ್ರವಾಗಿ ವಾದ ಮಾಡಲಿಕ್ಕೆ ಮುಂದಾಗ್ತಾನೆ. ಈ ವೇಳೆ ಕಟಕಟಿಯಲ್ಲಿ ನಿಂತ ಇದೇ ಶಿವಾನಂದ ನೀಲಣ್ಣವರ್. ಆಗ ಜಡ್ಜ್ ಕೂಡ ಅಷ್ಟೇ ಖಡಕ್ಕಾಗಿ ರಿಯಾಕ್ಟ್ ಮಾಡ್ತಾರೆ. ನೋಡಿ, ನೀವು ಜನಕ್ಕೆ ಬೇಕೋ ಬೇಡವೋ ಗೊತ್ತಿಲ್ಲ, ಆದರೆ ಅಮಾಯಕರಿಗೆ ಅನ್ಯಾಯ ಆಗಬಾರ್ದು. ಸರ್ಕಾರ ರಾಜ್ಯದ ಜನರ ತಂದೆ ತಾಯಿ ಇದ್ದಂತೆ. ದುಡ್ಡು ತಗೊಂಡು ಓಡಿ ಹೋದವರ ಉದಾಹರಣೆಯನ್ನು ಇದೇ ಸಂದರ್ಭದಲ್ಲಿ ಜಡ್ಜ್ ನೆನಪಿಸ್ತಾರೆ ಶಿವಾನಂದ ನೀಲಣ್ಣವರ್ಗೆ. ಇನ್ನು ಕೋರ್ಟ್ ಹಾಲ್ನಲ್ಲಿ ನ್ಯಾಯಾಧೀಶರು ಶ್ಲೋಕದ ಉಲ್ಲೇಖ ಕೂಡ ಮಾಡುವ ಮೂಲಕ ಶಿವಾನಂದ ನೀಲಣ್ಣವರ್ಗೆ
ಬುದ್ಧಿ ಹೇಳ್ತಾರೆ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ನ್ಯಾಯಾಧೀಶರು ನುಡಿದಂಥ ಒಂದು ಪ್ರಸಂಗ ಅಲ್ಲಿ ನಡೀತು.